ನಮ್ಮ ಗೌಡ ಸಾರಸ್ವತ ಸಮಾಜದ ಕುರಿತು ಒಂದು ವಾಕ್ಯದಲ್ಲಿ ಹೇಳಬೇಕೆಂದರೆ, ಇವರು ಧರ್ಮ, ದೇವರು, ಗುರುಗಳನ್ನು ಆರಾಧಿಸುವ, ಪೂಜಿಸುವ ಸರಳ ಸಜ್ಜನಿಕೆಯ ವಿಶಾಲ ಮನೋಭಾವದ ಕೊಡುಗೈ ದಾನಿಗಳು ಮತ್ತು ಕಲಾ ಆರಾಧಕರು. ನಮ್ಮ ಗೌಡ ಸಾರಸ್ವತ ಸಮಾಜದ ಪ್ರತಿಷ್ಠೆಯ ಗುರು ಪರಂಪರೆಗಳಲ್ಲಿ ಕಾಶಿಮಠ ಸಂಸ್ಥಾನವೂ ಒಂದಾಗಿದ್ದು, ಬಹಳ ಮುಖ್ಯವಾಗಿ ಅಪಾರ ಜನಮನ್ನಣೆಯನ್ನೂ ಹೊಂದಿದೆ. ಕಾಶಿಮಠ ಸಂಸ್ಥಾನದ ಅಪಾರ ಭಕ್ತ ಅನುಯಾಯಿಗಳು ರಾಜ್ಯ ಹಾಗೂ ದೇಶಾದ್ಯಂತ ಹರಡಿಕೊಂಡಿದ್ದಾರೆ. ಇದಕ್ಕೆ ಬಹಳ ಮುಖ್ಯ ಕಾರಣ ಕಾಶಿಮಠ ಸಂಸ್ಥಾನದ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಸಮಾಜದ ಮೇಲಿದ್ದ ಕಾಳಜಿ ಹಾಗೂ ಜನಪ್ರಿಯತೆ. ಇವರು ಮಾತಾಡುವ ದೇವರೆಂದೇ ಜನಪ್ರಿಯರಾಗಿದ್ದರು. ಅಪಾರ ಜ್ಞಾನಿಗಳು, ಸಹೃದಯವಂತರು, ದೇವರ ಮೇಲೆ ಅಚಲ ನಿರ್ಮಲ ಭಕ್ತಿ, ವ್ಯಾಸ ರಘುಪತಿ ದೇವರ ಆರಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಕ್ಕಾಗಿ, ಸಮಾಜದ ಏಳ್ಗೆಗಾಗಿ ಬಹಳಷ್ಟು ಸತ್ಕಾರ್ಯಗಳನ್ನು ಮಾಡಿದವರು. ಬಡವ ಬಲ್ಲಿದರೆಂಬ ಭೇದವಿಲ್ಲದೆ ಎಲ್ಲರಲ್ಲೂ ದೇವರನ್ನು ಕಾಣುವ ಮುಗ್ಧ ಮನಸ್ಸಿನ ನಿರ್ಮಲ ಚಿತ್ತದ ಯೋಗಿಗಳು. ಈ ವರ್ಷ ಅವರ ಜನ್ಮ ಶತಾಬ್ದಿಯ ವರ್ಷವಾಗಿರುವುದರಿಂದ ಅವರ ಪಟ್ಟ ಶಿಷ್ಯರಾದ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರು ಅಗಲಿದ ತಮ್ಮ ಗುರುಗಳ ಸ್ಮರಣೆಗಾಗಿ ಒಂದು ಅರ್ಥಪೂರ್ಣ ಆಚರಣೆಯನ್ನು ಮಾಡಲು ನಿರ್ಧರಿಸಿದರು. ನಮ್ಮ ಪದುಮನಾಭನದು ನಮ್ಮ ಪದುಮನಾಭನದು ಕಾಗದ ಬಂದಿದೆ 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 ನಮ್ಮ ಪದುಮನಾಭನದು ಕಾಗದ ಬಂದಿದೆ ನಮ್ಮ ಪದುಮನಾಭನದು ನಮ್ಮ ವೆಂಕಟರಮಣನದು ಕಾಗದ ಬಂದಿದೆ ನಮ್ಮ ವೆಂಕಟರಮಣನದು ಕಾಲ ಕಟ್ಟಿರೆಂದು ಕಾಗದ ಬಂದಿದೆ ಕಾಲ ಕಟ್ಟಿರೆಂದು ಕಾಗದ ಬಂದಿದೆ ಕಾಲ ಕಟ್ಟಿರೆಂದು ಕಾಗದ ಬಂದಿದೆ ಕಾಲ ಕಟ್ಟಿರೆಂದು ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆ ಹರಿಯಣಿರೆಂದು ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಗೂ ಹರಿಯಣಿರೆಂಬೋ ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಗೂ ಹರಿಯಣಿರೆಂದು ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಗೂ ಹರಿಯಣಿರೆಂಬೋ ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಕುಣಿರೆಂದು 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 ಕಾಗದ ಬಂದಿದೆ ವೆಂಕಟರಮಣ ತಾನೇ ಬರೆದ ಕಾಗದ ಬಂದಿದೆ ನಮ್ಮ ವೆಂಕಟರಮಣ ತಾನೇ ಬರೆದ ಕಾಗದ ಬಂದಿದೆ ವೆಂಕಟರಮಣ ತಾನೇ ಬರೆದ ಕಾಗದ ಬಂದಿದೆ ವೆಂಕಟರಮಣ ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಪದುಮನಾಭನದು ಕಾಗದ ಬಂದಿದೆ ನಮ್ಮ ಪದುಮನಾಭನದು ಕಾಗದ ಬಂದಿದೆ ನಮ್ಮ ಪದುಮನಾಭನದು ಕಾಗದ ಬಂದಿದೆ ನಮ್ಮ ಪದುಮನಾಭನದು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 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 ಕಾಮ ಕ್ರೋಧ ಬಿಡಿಸೆಂದು ಕಾಗದ ಬಂದಿದೆ 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 ಪ್ರೇಮ ನಿಷ್ಠೆ ಮಾಡಿರೆಂದು ಕಾಗದ ಬಂದಿದೆ ಪ್ರೇಮ ನಿಷ್ಠೆ ಮಾಡಿರೆಂದು ಕಾಗದ ಬಂದಿದೆ ಸ್ವಾಮಿಯನ್ನು ಭಜಿಸಿರೆಂದು ಕಾಗದ ಬಂದಿದೆ ಸ್ವಾಮಿಯನ್ನು
ವರ್ಷವಿಡೀ ಅನೇಕ ಕಾರ್ಯಕ್ರಮಗಳನ್ನು ಸಮಾಜ ಬಾಂಧವರಿಗಾಗಿ ಹಮ್ಮಿಕೊಳ್ಳುವ ಬಯಕೆಯನ್ನು ಹೊಂದಿದ್ದರು. ತಮ್ಮ ಗುರುಗಳ ಜನ್ಮ ಶತಾಬ್ದಿಯನ್ನು ಬಹಳ ವಿಶೇಷವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಬೇಕೆಂಬ ಸಂಕಲ್ಪವನ್ನು ಮಾಡಿ ತಮ್ಮ ಮಠದ ಅನುಯಾಯಿ ಭಕ್ತರಲ್ಲಿ ಇದನ್ನು ವ್ಯಕ್ತಪಡಿಸಿದಾಗ ಸಮಾಜ ಬಾಂಧವರೆಲ್ಲರೂ ಬಹಳ ಸಂತಸದಿಂದ ಒಗ್ಗಟ್ಟಾಗಿ ಒಮ್ಮತದಿಂದ ಈ ಕಾರ್ಯಕ್ರಮಗಳ ಯಶಸ್ಸಿಗಾಗಿ ಕಂಕಣಬದ್ಧರಾದರು. 1 ವರ್ಷದಲ್ಲಿ ಏನೆಲ್ಲ ಮಾಡಬೇಕೆಂಬ ಸಂಕಲ್ಪದೊಂದಿಗೆ ಶತಾಬ್ದಿಯ ಆಚರಣೆಗೆ ನಾಂದಿಯನ್ನು ಹಾಡಿದರು. ಒಂದೇ ವೇದಿಕೆಯಲ್ಲಿ 100 ಗಾಯಕರಿಂದ ಗುರುನಮನ ಭಕ್ತಿ ಗಾಯನವನ್ನು ಸಲ್ಲಿಸಲಾಯಿತು. ಇದು ಬಹಳ ಯಶಸ್ಸನ್ನೂ ಕಂಡಿತು. ಒಂದೇ ಬೃಹತ್ ವೇದಿಕೆಯಲ್ಲಿ 100 ಮಂದಿ ನುರಿತ ನೃತ್ಯ ಕಲಾವಿದೆಯರಿಂದ ಶ್ರೀ ಸುಧೀಂದ್ರ ಯತಿಗಳಿಗೆ ಶತನೃತ್ಯ ನಮನವನ್ನೂ ಸಲ್ಲಿಸುವ ಸುಂದರ ಸುಮಧುರ ಭಕ್ತಿ ರಸಪೂರ್ಣವಾದ ಸಾಂಸ್ಕೃತಿಕ ಕಲಾ ನಮನ ಸಲ್ಲಿಸುವ ಬಹಳ ಸೊಗಸಾದ ಕಾರ್ಯಕ್ರಮವೂ ನಡೆಯಿತು. ಮಕ್ಕಳಲ್ಲಿ ಧರ್ಮ ಸಂಸ್ಕೃತಿಯ ಒಲವು ಹೆಚ್ಚಿಸಲು ಬಾಲಭಕ್ತಿ ಭಜನಾ ಸ್ಪರ್ಧೆಯನ್ನು ಇರಿಸಿ ಎಳೆಯರಲ್ಲಿ ಭಕ್ತಿ ಪ್ರಚೋದನೆ ಮಾಡುವ ವಿಶಿಷ್ಟ ಕಾರ್ಯಕ್ರಮವನ್ನೂ ನಡೆಸಿದರು. ಭಕ್ತರ ಮನೆ ಮನೆಗೆ ತೆರಳಿ ಗುರು ಪಾದುಕಾ ಪೂಜನ, ಹಾಗೆಯೇ ಘರ್ ಘರ್ ಭಜನ್ ಎಂಬ ಧರ್ಮ ಸಂಸ್ಕೃತಿಯ ಪ್ರಸರಣ, ಹೀಗೆ ಹಲವಾರು ಭಕ್ತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೊತೆಯಾಗಿ ಅದ್ಧೂರಿಯಾಗಿ ನಡೆಸಿದರು. ಇದರಿಂದಲೇ ನಾವು ತಿಳಿದುಕೊಳ್ಳಬಹುದು ಸಮಾಜ ಬಾಂಧವರಿಗೆ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಮೇಲೆ ಎಷ್ಟೊಂದು ಪ್ರೀತಿ ಅಭಿಮಾನ ಭಕ್ತಿ ಇತ್ತೆಂಬುದು. ಇವರ ಶಿಷ್ಯರಾದ ಶ್ರೀಮದ್ ಸಂಯಮೀಂದ್ರ ಸ್ವಾಮೀಜಿಯವರಿಗೆ ತಮ್ಮ ಗುರುಗಳ ಮೇಲಿರುವ ಹಾಗೂ ಸಮಾಜದ ಮೇಲಿರುವ ಭಕ್ತಿ ಶ್ರದ್ಧೆ ಪ್ರೀತಿ ಅಭಿಮಾನ ಎದ್ದು ಕಾಣುತ್ತದೆ. ಗುರುಗಳ ಜನ್ಮ ಶತಾಬ್ದಿ ಸ್ಮರಣೆಯ ಬಹುದೊಡ್ಡ ಜಯಬೇರಿ ಕಳೆದ ರವಿವಾರ ನಡೆದ ದಿಗ್ವಿಜಯದ ಚೆಲುವು. ಕೊಂಚಾಡಿಯ ದೇವಸ್ಥಾನದಿಂದ ಹೊರಟು ಮಂಗಳೂರು ವೆಂಕಟರಮಣ ದೇವಸ್ಥಾನಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು 100 ಊರುಗಳಿಂದ ಬಂದು ಪಾಲ್ಗೊಂಡ ಸಂಭ್ರಮವನ್ನು ಕಂಡಾಗ ಭಕ್ತರ ಹಾಗೂ ಗುರು ಪರಂಪರೆಯ ನಂಟು ಎಷ್ಟು ಬಿಗಿಯಾಗಿದೆ ಎಂದು ತಿಳಿಯುವುದು. ಈ ಪಾದುಕಾ ದಿಗ್ವಿಜಯ ಯಾತ್ರೆಯಲ್ಲಿ ಊರು ಪರವೂರುಗಳಿಂದ ಭಕ್ತರು ವಯಸ್ಸಿನ ಭೇದವಿಲ್ಲದೆ ಬಾಲ ವೃದ್ಧ ತರುಣರೆಲ್ಲರೂ ಸೇರಿದ್ದರು. ಹಿರಿಕಿರಿಯರೆಲ್ಲರೂ ಬಹಳ ಭಕ್ತಿ ಉತ್ಸಾಹಗಳಿಂದ ಪಾಲ್ಗೊಂಡ
ಭವ್ಯ ದಿವ್ಯ ಮೆರವಣಿಗೆಯಲ್ಲಿ ಭಕ್ತಿಯ ಉತ್ತುಂಗ ಕಂಡುಬರುತ್ತಿತ್ತು. ಅನ್ಯ ದಿನಗಳಲ್ಲಿ ಅಷ್ಟು ದೊಡ್ಡ ದಾರಿಯನ್ನು, ಅಂದರೆ ಕನಿಷ್ಠ 4-5 ಕಿಲೋಮೀಟರ್ ದಾರಿಯನ್ನು ಕಾಲ್ನಡಿಗೆಯಲ್ಲಿ ಸಾಗುವುದು ಬಲು ದೂರದ ವಿಷಯ, ಸಾಮಾನ್ಯರಿಗೆ ಕನಸಿನಲ್ಲೂ ಯೋಚಿಸಲಾಗದ ಸಂಗತಿ. ಆದರೆ ಗುರುಗಳ ದಿಗ್ವಿಜಯಕ್ಕೆ ಭಕ್ತರು ಅಷ್ಟು ದೂರದ ಹಾದಿಯಲ್ಲಿ ನಡೆದು ಬಂದಿದ್ದು ಮಾತ್ರವಲ್ಲ, ನೃತ್ಯ ಭಜನೆಯನ್ನು ಮಾಡುತ್ತಾ, ಹರಿಗುಣಗಾನ ಹಾಡುತ್ತಾ, ಗುರುನಾಮದ ಜಯಘೋಷವನ್ನು ಹಾಕುತ್ತಾ, ಕೇಸರಿ ಬಣ್ಣದ ವ್ಯಾಸಧ್ವಜವನ್ನು ಹಿಡಿದು ಪಾದುಕೆಯೊಂದಿಗೆ ಆನಂದ ಸಂಭ್ರಮದಲ್ಲಿ ಬಂದ ಮೆರವಣಿಗೆಯನ್ನು ನೋಡಲು 100 ಕಣ್ಣುಗಳೂ ಸಾಲದೆನಿಸಿತು. ಭಕ್ತರ ಜಯಘೋಷ ತಾರಕಕ್ಕೇರಿತು. ಜನರಲ್ಲಿ ಎಂತಹ ಉತ್ಸಾಹ, ಉಲ್ಲಾಸ, ಲವಲವಿಕೆ, ಸಂಭ್ರಮ! ಬಹುಶಃ ಮಂಗಳೂರು ನಗರವಿಡೀ ಜಾತಿ ಮತ ಭೇದವಿಲ್ಲದೆ ಮೆರವಣಿಗೆಯ ಭಕ್ತಿಯ ತರಂಗಗಳನ್ನು ಕಂಡು ಸಂಭ್ರಮಿಸಿತು. ಗುರು ಪರಂಪರೆಯ ಕುರಿತು ಸಮಾಜದ ಜನರ ಭಕ್ತಿಗೆ ಬೆರಗಾಗಿತ್ತು. ಮಕ್ಕಳು, ಮಹಿಳೆಯರು ದೇವರುಗಳ ವೇಷಭೂಷಣ ಹಾಕಿದರೆ, ಊರು ಪರವೂರು ಭಜನಾ ತಂಡಗಳ ಕುಣಿತದ ಹರಿಗುಣಗಾನ, ನೃತ್ಯ ಭಜನ ಎಲ್ಲವೂ ಅಂದು ಮಂಗಳೂರಿನಲ್ಲಿ ಭಕ್ತಿಯ ಸುಂದರ ದೇವಲೋಕವನ್ನು ಸೃಷ್ಟಿ ಮಾಡಿಬಿಟ್ಟಿತು. ನಮ್ಮ ವ್ಯಾಸ ರಘುಪತಿಯು ಇವರೆಲ್ಲರ ಗುರುಭಕ್ತಿಗೆ ಎಲ್ಲರನ್ನೂ ವಿಶೇಷವಾಗಿ ಅನುಗ್ರಹಿಸಲಿ. ಸುಧೀಂದ್ರ ತೀರ್ಥರ ನಗುಮೊಗದ ಹಾಗೂ ಸಂಯಮೀಂದ್ರ ತೀರ್ಥರ ಪ್ರೀತಿಯ ಆಶೀರ್ವಾದವಿರಲಿ ಎಂದು ಹಾರೈಸೋಣ. ನಮ್ಮ ಸಮಾಜದಲ್ಲಿ ದೇವರು, ಗುರುಗಳು ಹಾಗೂ ಧರ್ಮ ಸಂಸ್ಕೃತಿಯ ಕಾಳಜಿ ಕಂಡಾಗ ಮನಸ್ಸು ಭಾವಪರವಶವಾಗುವುದು. ಈ ಮಹದಾನಂದವನ್ನು ಮಾತಿಗಿಂತ ಮಿಗಿಲಾಗಿ ನೋಡಿದಾಗಲೇ ತಿಳಿಯುವುದು, ಅರ್ಥವಾಗುವುದು, ರೋಮಾಂಚನವಾಗುವುದು. ಆತ್ಮೀಯರೇ, ಬನ್ನಿ, ದಿಗ್ವಿಜಯದ ಸಂಭ್ರಮವನ್ನು ನೀವು ಕಣ್ತುಂಬಿಕೊಳ್ಳಲು ಇದೊಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಎಲ್ಲರೂ ಈ ಆನಂದ ಸಂಭ್ರಮವನ್ನು ತಮ್ಮದಾಗಿಸಿಕೊಳ್ಳಲಿ ಎಂಬುದೇ ನಮ್ಮ ಕೃಷ್ಣಾರ್ಪಿತಂ ಚಾನಲ್ನ ಆಶಯವಾಗಿದೆ. ಆತ್ಮೀಯರೇ, ಹಿಂದೆಂದೂ ಕಾಣದ ಬಹಳ ಸುಂದರ ಪಾದುಕಾ ಮೆರವಣಿಗೆಯಲ್ಲಿ ನಮ್ಮ ಸಮಾಜದವರನ್ನು ನೋಡಿದಾಗ ನನಗೆ ಪಂಢರಾಪುರದ ವಿಠೋಬನ ದಿಂಡಿ ವಾರಕರಿ ಜಾತ್ರೆಯ ಚಿತ್ರ ಕಣ್ಮುಂದೆ ಬಂತು. ಅದರಲ್ಲೂ ನಮ್ಮ ಸಮಾಜದ ಮಹಿಳೆಯರ ಕಲಾ ಪ್ರತಿಭೆ, ಅವರ ಭಕ್ತಿ, ತನ್ಮಯತೆ, ಸಮಾಜದಲ್ಲಿ ಮಾತೆಯರಿಗೆ ದೊರೆತ ಪೂಜ್ಯ ಗೌರವದ ಸ್ಥಾನ ಕಾಣುವಾಗ ಮನಸ್ಸು ಆನಂದದಿಂದ ತುಂಬಿತು. ನಮ್ಮ ಸಮಾಜದ ಬಗ್ಗೆ ಅಭಿಮಾನ ಎನಿಸಿತು. ಕಲೆಗೆ ಪ್ರೋತ್ಸಾಹ ಕೊಡುತ್ತಾ ಸಮಾಜವನ್ನು ಧರ್ಮದ ಪಥದಲ್ಲಿ ಆದರ್ಶ ರೀತಿಯಲ್ಲಿ ಮುನ್ನಡೆಸುವ, ಜನರಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸಿ ಧರ್ಮದ ಹಾದಿಯಲ್ಲಿ ನಡೆಸುವ ಕಾಶಿ ಮಠದ ಯತಿವರೇಣ್ಯರಿಗೆ ನನ್ನ ಕೃಷ್ಣಾರ್ಪಿತಂ ಚಾನಲ್ ಪರವಾಗಿ ನಮನವನ್ನು ಸಲ್ಲಿಸುತ್ತಾ ಮಂಗಲ ಹಾಡೋಣ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್, ಶೇರ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಗುರುಗಳ ಹಾಗೂ ದೇವರ ಅನುಗ್ರಹ ಅನುಗಾಲವೂ ಇರಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.